ಅಲ್ಲಿ ಎಲೆ ಅಥವಾ ಕಳಶದ ಕೆಳಗಡೆ ಇಟ್ಟಿರೋ ಅಕ್ಕಿ ಅಕಸ್ಮಾತ್ತಾಗಿ ಏನಾದರೂ ಬೂಜಿ ಹಿಡ್ದಿರೋದು ಇಲ್ಲ ಏನಾದರೂ ಕೆಟ್ಟೋಗಿರೋ ಥರ ಏನಾದರೂ ಆಗಿರೋದು ಇಲ್ಲ ಕಳಶ ನಾವು ವಾರಕ್ಕೊಂದ್ಸತಿ ಕ್ಲೀನ್ ಮಾಡಿದ್ರೆ ಕೂಡ ಎಲೆ ಒಣಗೋಗಿರೋದು ಏನಾದರೂ ನಮಗೆ ಕೆಟ್ಟದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೆಯೇ ದೀಪ ಅಂಟಿಸ್ತಾ ಇರಬೇಕಾದ್ರೆ ಆ ಕಪ್ಪದ ಕಲೆ ಥರ ಬಂದಿರುತ್ತಲ್ಲ ಅವಾಗೇನಾದ್ರೂ ನಮ್ಗೆ ಕೆಟ್ಟದಾಗುತ್ತಾ, ಯಾಕೆ ಹಿಂಗೆ ಆಗ್ತಾ ಇರುತ್ತೆ ಅಂತ ಸುಮಾರು ಜನ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ, ಏನು ಯಾಕೆ ಹಿಂಗೆ ಆಗುತ್ತೆ, ಆಮೇಲೆ ಏನಾದರೂ ಕೆಟ್ಟದಾಗುತ್ತಾ ಅಂತ ಯೋಚನೆ ಮಾಡೋರಿಗೆ ಪೂರ್ತಿ ವಿಡಿಯೋ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಗೊತ್ತಾಗುತ್ತೆ ಏನು ಅಂತ. ಸೊ ಬೆಳಗ್ಗೆ ಬೇಗನೆ ಎದ್ದೆ, ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅಂದ್ಬಿಟ್ಟು ರಾತ್ರಿ ಉಜ್ಜಿರಲಿಲ್ಲ ಆ್ಯಂಡ್ ತುಂಬ ಟಯರ್ಡ್ ಆಗಿದ್ದೆ ನಾನು. ಸೊ ಹಾಗಾಗಿ ಪಾತ್ರೆ ಎಲ್ಲ ಬಿಟ್ಬಿಟ್ಟು ಹಂಗೆ ಮಲಗಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಹಾಸ್ಪಿಟಲ್ ಬೇರೆ ಹೋಗಬೇಕಾಗಿತ್ತು ಅಮ್ಮನಿಗೆ. ಅದಕ್ಕೆ ಹೋಗೋಷ್ಟರೊಳಗಾಗಿ ಇಷ್ಟು ಕೆಲಸ ಅಂತ ಮುಗಿಸ್ಕೊಂಡು ಹೋಗೋಣ, ಆಮೇಲೆ ಬಂದ ಮೇಲೆ ಇಷ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಇದು ಮಾಡಿದ್ದು. ಸೊ ನಾನೇನು ಮಾಡಿದೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಟೀ ಕಾಫಿ ಎಲ್ಲ ಮಾಡಿ ಕುಡಿದುಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಶಾವಿಗೆ ಉಪ್ಪಿಟ್ಟು ಮತ್ತು ಅನ್ನ ಇತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಮಾಡಿ ಅಮ್ಮಗೆ ಊಟ ಕೊಟ್ಟುಬಿಟ್ಟು ಟಿಫನ್ ಕೊಟ್ಟು ಮಾತ್ರೆ ಕೊಡಿಸ್ದೆ. ನಾನು ಸ್ವಲ್ಪ ರಿಪೋರ್ಟ್ಸ್ ತರಬೇಕಾಗಿತ್ತು, ರಿಪೋರ್ಟ್ ತೊಗೊಂಬರಕ್ಕೆ ಹೋಗಿದ್ದೆ. ಹೋಗಿ ಬಂದು ಹಾಸ್ಪಿಟಲ್ ಹೋಗಿ ಬರೋಷ್ಟರೊಳಗಾಗಿ ಸುಮಾರು 11:30 ಆಗೋಯಿತು. ನಾನು ಮನೆಗೆ ಬರೋಷ್ಟರೊಳಗಾಗಿ ಬಟ್ಟೆ ಎಲ್ಲ ಒಗೆದಾಕ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸ್ಬಿಡೋಣ ಅಂತೇಳಿ ಅಂದ್ಕೊಂಡೆ. ಮಗಳಿಗೆ ಅಮ್ಮ ತಲೆ ಬಚ್ತಾಯಿದ್ರು. ಅಮ್ಮ ತಲೆ ಬಚ್ಚಿದ ಆದಮೇಲೆ ಅವ್ರ ಅಜ್ಜಿ ಮೊಮ್ಮಗಳು ಯಾವಾಗಲೂ ಹಂಗೆ ಅವ್ರ ಪಾಡ್ಗೆ ಅವ್ರು ಏನೋ ಒಂದು ಇದು ಮಾಡ್ಕೊಂಡು ಇದು ಮಾಡ್ತಾರೆ. ಸೊ ನಾನು ಅಷ್ಟರೊಳಗಾಗಿ ಮಾಡಿಬಿಡೋಣ, ನನಗೆ ಸ್ವಲ್ಪ ಕೆಲಸ ಇದಿರುತ್ತೆ ಆಗುತ್ತೆ ಅಂದ್ಬಿಟ್ಟು ನನ್ನ ಪಾಡು ನಾನು ಕೆಲಸ ಮಾಡ್ತಾಯಿದ್ದೆ. ಸೊ ಅವಳದೇನೋ ಒಂದು ಫಾರ್ಮ್ ಫಿಲಪ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಹೋಗಿ ನನಗೆ ಅದ್ರ ಬಗ್ಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ, ಹೋಗಿ ನಿಮ್ಮ ಅತ್ತೆ ಮಕ್ಕಳ ಹತ್ರ ಕೇಳು ಅಂತ ಹೇಳಿದೆ. ಅಲ್ಲಿ ಅವ್ರ ಹತ್ರ ಕೇಳ್ತಾಯಿದ್ಲು. ಇನ್ನು ನಾನು ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು, ಅಂದರೆ ರೂಮುಗಳೆಲ್ಲ ಒರೆಸ್ಕೊಂಬಂದಿದ್ದೆ. ಗುರುವಾರ ಅಲ್ವಾ, ಗುರುವಾರ ಶುಕ್ರವಾರ ರೂಮುಗಳೆಲ್ಲ ಒರೆಸ್ಕೊಂಡು ಬರ್ತೀನಿ. ಸೊ ಅದೆಲ್ಲ ಒರೆಸಿದ್ದೆ. ಹಾಲು ಮಾತ್ರ ಇದ್ದಿದ್ದು ನಂದು. ಹಾಲೆಲ್ಲ ಒರೆಸಿದ್ದಾದಮೇಲೆ ನಾನಿನ್ನು ಆಚೆ ನೀರೆಲ್ಲ ಹಾಕ್ಬಿಟ್ಟು ನಾಷ್ಟ ಎಲ್ಲ ಮಾಡಿ ಇದೆಲ್ಲ ಒಂದೊಂದೇ ಕೆಲಸ ಆಯಿತು ನಂದು. ಇದಾದ ಮೇಲೆ ನಾನು ಆಸ್ಪತ್ರೆ ಎಲ್ಲ ಮುಗಿಸ್ಕೊಂಬಂದು ಸಂತೆ ಹತ್ರ ಹೋದೆ. ಅಲ್ಲಿ ಬಂದು ಫುಲ್ಲು ಮಳೆ. ಪಾಪ ಸಂತೆ ಹಾಕಿರೋರಿಗೆಲ್ಲ ಸ್ವಲ್ಪ ಕಷ್ಟನೂ ಆಯಿತು. ಅವರು ಐಟಮ್ ಹಾಕೋಕ್ಕಾಗದೆ ಹಾಕಿರೋದನ್ನೆಲ್ಲ ನೀರಲ್ಲೆಲ್ಲ ನೆಂದೋಗಿ ತರಕಾರಿ ಇದನ್ನೆಲ್ಲ ತೊಗೊಳಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಇನ್ನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಫಸ್ಟು ಶಾವಿಗೆನ ಹುರ್ಕೊಂಡೆ ಎಣ್ಣೆಯಲ್ಲಿ. ಶಾವಿಗೆ ಹುರಿದುಬಿಟ್ಟು ಅದನ್ನು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಉಪ್ಪಿಟ್ಟು ಮಾಡಿದೆ. ಇನ್ನು ಚಿತ್ರಾನ್ನ ಮಾಡಿ ಇಟ್ಟುಬಿಟ್ಟೆ. ಇಷ್ಟು ಬೆಳಗ್ಗೆ ಕೆಲಸ ಮುಗಿಸ್ಕೊಂಡೆ ಹೋಗಿದ್ದು ನಾನು. ಇನ್ನು ದೀಪದ ವಿಚಾರಕ್ಕೆ ಬರೋಕ್ಕಾದರೆ, ದೀಪ ಅಂಟಿಸಿರ್ಬೇಕಾದ್ರೆ ಸ್ವಲ್ಪ ಕಪ್ಪು ಕಟ್ಟುತ್ತೆ. ಅದು ಬಂದು ನಾವು ಎಣ್ಣೆ ಯಾವ್ದು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಅಡುಗೆ ಮಾಡೋ ಎಣ್ಣೆನೇ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಡುಗೆ ಮಾಡೋ ಎಣ್ಣೆಯಿಂದ ಕೂಡ ಒಂದೊಂದು ಸತಿ ದೇವ್ರ ಮನೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಆ್ಯಂಡ್ ದೀಪ ಮೇಲೆ ಕೂಡ ಕಪ್ಪಾಗಿ ಕಟ್ಟುತ್ತೆ. ಮತ್ತು ಇದು ಕೂಡ ಒಂದು ಸ್ವಲ್ಪ ದೇವ್ರ ಇದೆಲ್ಲ ದೀಪಗಳೆಲ್ಲ ಒಂಥರ ಕಲೆ ಕಟ್ಬಿಟ್ಟಿರುತ್ತೆ. ಸೊ ಅದಕ್ಕೆ ದೀಪಮ್ ಆಯಿಲ್ ಆಗಿರ್ಬೋದು, ಇಲ್ಲಾಂದರೆ ನಾವು ಇದು ಆನಂದಮ್ ಆಗಿರ್ಬೋದು ಯೂಸ್ ಮಾಡಿಕೊಂಡ್ರೆ ಅಷ್ಟೊಂದೇನು ಕಟ್ಟೋದಿಲ್ಲ. ಇನ್ನು ಎಲೆ ವಿಚಾರಕ್ಕೆ ಬಂದರೆ, ಈಗ ಎಲೆಗಳು ಅಷ್ಟು ಫ್ರೆಶ್ ಆಗಿ ಬರೋದಿಲ್ಲ, ಬೇಗನೆ ಒಣಗೋಗುತ್ತೆ. ಆ್ಯಂಡ್ ಅದಕ್ಕೆಲ್ಲ ಜಾಸ್ತಿ ತಲೆನೂ ಕೆಡಿಸ್ಕೋಬಾರ್ದು. ಆದರೆ ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಕೋಬೇಕು. ನಾನು 15 ದಿನಕ್ಕೊಂದ್ಸತಿ ಇಲ್ಲ 20 ದಿನಕ್ಕೊಂದ್ಸತಿ ಕ್ಲೀನ್ ಮಾಡೋದು. ಸೊ ಅದರಿಂದ ನನಗೇನು ಅಂಥ ಎಫೆಕ್ಟ್ ಏನು ಇದಾಗಿಲ್ಲ. ನಾನು ಅದ್ರ ಬಗ್ಗೆ ಜಾಸ್ತಿ ತಲೆನೂ ಕೆಡಿಸ್ಕೊಂಡಿಲ್ಲ. ಇನ್ನು ಕಳಶದ ಕೆಳಗಡೆ ಬಂದು ಏನಕ್ಕೆ ಅಕ್ಕಿ ಕೊಳ್ತೋಗುತ್ತೆ ಇಲ್ಲ ಅಕ್ಕಿ ಒಂಥರ ಬೂಜಿಡ್ದಿರುತ್ತೆ ಅಂದರೆ, ನಾವು ಕಳಶಕ್ಕೆ ನೀರು ಹಾಕಿದಾಗ ಎಲೆ ಜೋಡಿಸ್ಬೇಕಾದ್ರೆ ಜಾಸ್ತಿ ನೀರಿದ್ದು ಕೆಳಗಡೆ ಚೆಲ್ಲಿದ್ರೆ 15-20 ದಿನ ಇಟ್ಟಾಗ ಆಲ್ಮೋಸ್ಟ್ ಅದು ಏನಾಗುತ್ತೆ ಅಂದರೆ ಒಳಗಡೆನೆ ಗಾಳಿ ಆಡದೆ ಅದು ಅಲ್ಲೇ ಬೂಜಿ ಕಟ್ಕೊಳ್ಳುತ್ತೆ, ಇಲ್ಲಾಂದರೆ ಅಕ್ಕಿ ಹಾಳಾಗಿರುತ್ತೆ. ಸೊ ಅದಕ್ಕೇ ನಾವು ಏನೋ ಆಗ್ಬಿಟ್ಟಿದೆ, ಇನ್ನೇನೋ ಪ್ರಾಬ್ಲಮ್ ಆಗಿದೆ, ಇಲ್ಲ ನಮಗೇನೋ ಕಷ್ಟ ಬಂದ್ಬಿಡುತ್ತೆ ಅಂತ ನಾವು ಥಿಂಕ್ ಮಾಡಬಾರ್ದು. ಸೊ ದೇವ್ರ ಮೇಲೆ ಭಾರ ಹಾಕಿ ಮಾಡೋ ಕೆಲಸ ಮಾಡ್ತಾಯಿದ್ರೆ ನಮಗೇನೂ ಆಗಲ್ಲ ಅಲ್ವಾ. ಸೊ ನಾನು ಅದನ್ನು ವಿಪರೀತ ನಂಬ್ತೀನಿ.
ಮಾಡೋದು ನಾವು ಮಾಡ್ತಾ ಇರಬೇಕು, ದೇವ್ರ ಮೇಲೆ ಭಾರ ಹಾಕಬೇಕು. ದೇವರೇ ನೀನೇ ಕಾಪಾಡು, ನೀನಿಲ್ಲದೆ ನಾವಿಲ್ಲ ಅಂತ ಹೇಳಿ ಧೈರ್ಯ ನಾವು ಮಾಡೋ ಕೆಲಸದಲ್ಲಿ ನೀನು ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮನ್ನು ಕಾಪಾಡು. ಹಾಗೆ ನಮಗೆ ಕಷ್ಟ ಬಂದಿದೆ ಅಂದಾಗ ದೇವ್ರನ್ನ ನಾವು ನಿಂದಿಸೋದಕ್ಕಿಂತ ನೀನು ನನ್ನ ಜೊತೆ ಇದ್ದು ನನ್ನ ಕಷ್ಟದ ಜೊತೆ ನಿಂತ್ಕೊಂಡು ನನಗೆ ಎದುರಿಸೋವಂಥ ಒಂದು ಶಕ್ತಿ ಕೊಡು ಅಂತ ಕೇಳ್ಕೊಳ್ಳೋದು ಒಂದು ಒಳ್ಳೆಯದು. ಸೊ ನಾನೇನು ಕಷ್ಟ ಬಂದಿದೆ ಇಲ್ಲ ನನಗೇನೋ ಇದಾಗಿದೆ ಅಂತ ದೇವ್ರನ್ನ ಏನು ಇದು ಮಾಡ್ಕೊಳಕ್ಕೆ ಹೋಗಲ್ಲ. ನನ್ನ ಕರ್ಮ ಏನಿದೆ ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ. ಸೊ ಯಾವ ಜನ್ಮದಲ್ಲಿ ಯಾರ್ಯಾರಿಗೆ ನಾವೇನೇನು ಮಾಡಿದ್ವೋ ಅದನ್ನೆಲ್ಲ ಈ ಜನ್ಮದಲ್ಲಿ ತೀರಿಸ್ಬೇಕು ಅಂತ ಕೂಡ ನಾನು ಅಂದ್ಕೊಂಡು ಬಂದಿದ್ದನ್ನ ಆರಾಮಾಗಿ ಫೇಸ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಸೊ ಧೈರ್ಯ ಇರಬೇಕು, ಅದನ್ನು ಹೇಗೆ ನಾವು ಎದುರಿಸ್ಬೇಕು, ಜೀವನದಲ್ಲಿ ಏನೇನೆಲ್ಲ ಬರುತ್ತೆ ಅದನ್ನೆಲ್ಲ ಪ್ರತಿಯೊಂದನ್ನು ನಾವು ಇದು ಮಾಡಿಕೊಂಡು ಹೋಗಬೇಕು. ಇನ್ನು ಟೈಮ್ ಬೇರೆ ಆಗೋಯಿತು, 8:15 ಆಗೋಯಿತು. ಇನ್ನು ಮೆಡಿಸನ್ಸ್ ರಿಪೋರ್ಟ್ ಬೇರೆ ತರಬೇಕಾಗಿತ್ತಾ. ಅಲ್ಲೋಗಿ ಬರೋಷ್ಟರೊಳಗಾಗಿ ನನಗೆ 9:45 ಆಗೋಯಿತು. ಆಸ್ಪತ್ರೆಗೆ ಹೋಗೋಷ್ಟರೊಳಗಾಗಿ 11 ಗಂಟೆ. ಸೊ ಜಸ್ಟ್ ಚೆಕಪ್ ಮಾಡಿಕೊಂಡು ಆಪ್ರೇಷನ್ ಟೈಮಿಂಗು ಡೇಟು ಕೊಟ್ಟರು, ಇಷ್ಟೊತ್ತಿಗೆ ಬರಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾವು ಕೂಡ ಮುಗಿಸ್ಕೊಂಡು ಅಲ್ಲಿಂದ ಬರೋಷ್ಟರೊಳಗಾಗಿ ಹತ್ರ 1 ಗಂಟೆ. ಬಂದು ನಾನು ಮತ್ತೆ ಸಂತೆಗೆ ಹೋಗಿದ್ದು. ಮಳೆ ಇದ್ದಿದ್ದರಿಂದ ಏನೇನು ಬೇಕೋ ಅದನ್ನ ಸ್ವಲ್ಪ ತೊಗೊಂಡೆ. ಹಾಗೆ ಫುಲ್ಲು ಓಡಾಟನೇ ನಂದು. ಏನಂದರೆ ಅಲ್ಲಿ ಹೂವು ತರಕ್ಕೆ ಹೋಗಬೇಕು, ಮತ್ತು ಅದು ತೊಗೊಂಬರ್ಬೇಕು, ಇದು ತೊಗೊಂಬರ್ಬೇಕು ಅಂತ ಸಂಜೆ ಮಾಡ್ಕೊಂಡಿದ್ದು. ಮತ್ತು ಅಡುಗೆ ಮಾಡಿಕೊಂಡು ಪಾತ್ರೆ ಎಲ್ಲ ಉಜ್ಜಿ ಕ್ಲೀನ್ ದೇವ್ರ ಮನೆ ಎಲ್ಲ ಮಾಡಿದ್ದಾದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಮೇಲೆ ಮಾತ್ರ ಕ್ಲೀನ್ ಮಾಡಬೇಕಾಗಿತ್ತು, ಅದೊಂದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡು ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ನಂದು ಪಾತ್ರೆ ಎಲ್ಲ ಉಜ್ಜಿ ಆಚೆ ಎಲ್ಲ ತೊಳೆದ್ಬಿಟ್ಟು ಬೆಳಗ್ಗೆಗೆ ಆರಾಮಾಗಿ ಬೇರೆ ಕೆಲಸ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಮಲಗಿಬಿಟ್ಟೆ. ಸೊ ದೇವ್ರ ಮನೇಲಿ ಒಂದೊಂದೇ ತೆಗೆದೆ. ಅದು ಫಸ್ಟು ಬಟ್ಟೆ ಎಲ್ಲ ನೀಟಾಗಿ ಎತ್ಕೊಂಡು ಅದೆಲ್ಲ ಒರೆಸಿಬಿಟ್ಟು ಆಮೇಲೆ ದೇವ್ರ ಸಾಮಾನೆಲ್ಲ ಉಜ್ಜಿ ಅರ್ಶಿನ ಕುಂಕುಮ ಎಲ್ಲ ಎತ್ತಿ ಇಟ್ಟುಬಿಟ್ಟು ಆಮೇಲೆ ಹೋಗಿ ದೇವ್ರ ಸಾಮಾನೆಲ್ಲ ಉಜ್ಜಿಬಿಟ್ಟು ಎತ್ತಿ ಇದರಲ್ಲಿ ಇಟ್ಬಿಟ್ಟು ಹೋಗಿದ್ದು. ನಾನು ಜೋಡಿಸ್ಬಿಟ್ಟು ಹೋಗ್ಬಿಟ್ಟೆ ಹಂಗೇನೆ ಮಗುನ ಕರ್ಕೊಂಬರೋದಕ್ಕೆ ಅಂತ. ಸ್ಕೂಲ್ ಹತ್ರ ಹೋಗಿ ಬರೋಷ್ಟರೊಳಗಾಗಿ 5 ಗಂಟೆಗೆ ಹೋಗಿದ್ದಕ್ಕೆ 3:15 ಆಗೋಯಿತು ನಾನು ಬರೋದು. ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ನಮಗೆ ಸಂತೆ ಬೇರೆ ಇರುತ್ತೆ ಗುರುವಾರದೊತ್ತು. ಆ್ಯಂಡ್ ಸ್ಕೂಲ್ ಬಸ್ಸುಗಳು ಸ್ವಲ್ಪ ಅಂಡರ್ಗ್ರೌಂಡ್ ಇದೆ. ಅಲ್ಲಿ ಬಂದು ಆ ಕಡೆ ಈ ಕಡೆ ಗಾಡಿಗಳೆಲ್ಲ ಬಂದು ಸ್ಟ್ರಕ್ ಆಗಿಬಿಟ್ಟು ಆ ಕಡೆ ಈ ಕಡೆ ಓಡಾಡೋಕ್ಕಾಗೋದಿಲ್ಲ. ಅಲ್ಲಿ ಸ್ವಲ್ಪ ಜಾಮ್ ಆದಾಗ ಆ ಕಡೆ ತಗ್ಲಾಕೊಂಡಿರ್ತೀವಿ. ಸೊ ಹಾಗೇ 3:15 ಆಗೋಯಿತು. ನಾನು ಹಾಗೆ ಒಂದು ಸೀರೆ ಕುಚ್ಚು ಬೇರೆ ಹಾಕಿದ್ನಲ್ಲ, ಅದು ಅವ್ರಿಗೆ ಎತ್ಕೊಂಡೋಗಿ ಕೊಡೋದು ಮರ್ತೋದೆ. ಸೊ ನೈಟ್ ಮತ್ತೆ ಏನಕ್ಕೋ ಅಂಗಡಿಗೆ ಹೋದಾಗ ಅಲ್ಲಿ ತೊಗೊಂಡೋಗಿ ಕೊಟ್ಟಿದ್ದು. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರುವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟ ಚೇಂಜಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ, ನಾನು ತಿದ್ದುಕೊಂಡು ಚೇಂಜ್ ಮಾಡ್ಕೋತೀನಿ. ಹಾಗೆ ಪ್ರಮೋಷನ್ಸ್ ಏನಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಪ್ರಮೋಷನ್ಸ್ ಕೂಡ ನಾನು ಮಾಡಿ ಕೊಡ್ತೀನಿ. ಇನ್ನೊಂದೇನಪ್ಪ ಅಂದರೆ ದೇವ್ರ ಫೋಟೋಸ್ ಎಲ್ಲ ಒರೆಸಿ ಇಟ್ಟಿದ್ದಾದಮೇಲೆ ಕೆಲವೊಬ್ರು ಕೇಳ್ತಾರೆ, ಅಲ್ಲೇ ಎಂಜಿಲ್ ತಟ್ಟೆಗೆ ಇಟ್ಕೊಂಡಿರ್ತೀರ, ಇಲ್ಲ ಅಡುಗೆ ಮಾಡಿರೋದೆಲ್ಲ ಇಟ್ಕೊಂಡಿರ್ತೀರ, ಅಲ್ಲೇ ಇಟ್ಕೊಂಡು ನೀವು ಮತ್ತೆ ದೇವ್ರ ಫೋಟೋಸ್ ಎಲ್ಲ ಇಡ್ತೀರಾ ಅಂತ. ಸೊ ನನಗೆ ಅಲ್ಲಿ ಓಡಾಡ್ತಾ ಇರ್ತಾರೆ, ಮತ್ತು ಅಲ್ಲಿ ಇಟ್ಕೊಂಡು ಮಾಡೋಕ್ಕೂ ಆಗೋದಿಲ್ಲ. ಇಲ್ಲ ಆದರೆ ಏನು ಬೇಕೋ ಅದು ಬೇಗ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಒಂದು ಟ್ರಿಪ್ ಎಲ್ಲ ನೀಟಾಗಿ ಒರೆಸಿರ್ತೀನಿ. 2-3 ಸತಿ ಒರೆಸಿಬಿಟ್ಟೇ ಅಲ್ಲಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು. ಸೊ ಅರ್ಶಿನ ಕುಂಕುಮ ಎಲ್ಲ ದೇವ್ರಿಗಿಟ್ಟು ಜೋಡಿಸಿ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಹೋಗಿದ್ದು. ಸೊ ಎಲ್ಲ ಜೋಡಿಸ್ಬಿಟ್ಟು ಹೋದೆ. ಇನ್ನು ರಾತ್ರಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಡುಗೆ ಬಂದು ಮಧ್ಯಾಹ್ನ ಏನು ಸಾಂಬಾರು ಮಾಡೋದು ಅಂತ ಅಂದ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡೋದೇ ಸರಿ ಹೋಯಿತು ನನಗೆ. ನಾನು ಅಂಗಡಿಗೆಲ್ಲ ಹೋಗಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬರೋಷ್ಟರೊಳಗಾಗಿ ಟೈಮು 8:15 ಆಗಿಬಿಡ್ತು. ಅಮ್ಮ ಅಕ್ಕಿ ಇಟ್ಬಿಟ್ಟಿದ್ರು. ಅಮ್ಮ ಅಕ್ಕಿ ಇಟ್ಟ ಮೇಲೆ ಟೊಮಟೊ ಗೊಜ್ಜಿಗೆ ಎತ್ಕೊಂಡು, ಟೊಮಟೊ ಗೊಜ್ಜು ಬೇಡ ಅಂತ, ಇಲ್ಲ ನಾನು ಟೊಮಟೊ ಗೊಜ್ಜೆ ಮಾಡೋದು, ಚಟ್ನಿ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಒಗ್ಗರಣೆಗಿಟ್ಟು ಹಂಗೆ ಟೊಮಟೊ ಗೊಜ್ಜು ಮಾಡಿ ಮುದ್ದೆ ಮಾಡಿ ಅವ್ರಿಗೆ ಊಟ ಕೊಡೋಷ್ಟರೊಳಗಾಗಿ 9 ಗಂಟೆ ಆಗೇ ಹೋಯಿತು. ಅವ್ರಿಗೆ ಅನ್ನ ಬೇಡ,
ಶುಗರ್ ಹೈ ಆಗಿದೆ. ಸೊ ಟೊಮೆಟೊ ಗೊಜ್ಜು ಮಾಡಿ ಅಡುಗೆನೇ ಮಾಡಿ ಕೊಟ್ಬಿಡೋಣ, ಮುದ್ದೆನೇ ಮಾಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಅದಕ್ಕೆ ಮಾಡಿಕೊಟ್ಟೆ. ಸೊ ಇಷ್ಟೇ ಇವತ್ತಿನ ವ್ಲಾಗು, ಡೈಲಿ ರೊಟೀನು. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸೊ ಇನ್ನೊಂದೇನಪ್ಪ ಅಂದರೆ, ನಾನು ಹೇಳಿದ್ನಲ್ಲ ದೇವ್ರ ಕಳಶದಲ್ಲಿ ಎಲೆ ಒಣಗೋಯ್ತು ಇಲ್ಲ ಅಕ್ಕಿ ಇದಾಗೋಯ್ತು ಅಂತ ಏನೂ ಯೋಚನೆ ಮಾಡಬೇಡಿ. ಸೊ ನಮ್ಮ ಒಂದು ಕರ್ಮಾನುಸಾರ ನಮಗೆ ಹೇಗೆಲ್ಲ ದೇವರು ಬರೆದಿರ್ತಾನೋ ಸೊ ಅದನ್ನು ಅದು ನಡೆಯುತ್ತೆ. ಸೊ ಇವಾಗಿಂದ ಯೋಚನೆ ಮಾಡಿ ಸ್ಟ್ರೆಸ್ ಜಾಸ್ತಿಯಾಗಿ ನಮ್ಮ ಆರೋಗ್ಯನ ನಾವೇ ಕಳ್ಕೊಬಾರ್ದು ಅಲ್ವಾ. ಸೊ ಅದೊಂದು ನಾನು ಹೇಳಬಲ್ಲೆ. ನಾನಂತೂ ನಂಬಿಕೆ ಇಡ್ತೀನಿ, ಬಟ್ ಅತಿ ನಂಬಿಕೆ ಇಡೋದಿಲ್ಲ. ಅತಿ ನಂಬಿಕೆ ನಮ್ಮ ಆರೋಗ್ಯಕ್ಕೆ ಕೆಟ್ಟದು ಅಂತ. ಸೊ ಇವತ್ತಿನ ರೊಟೀನು ಮುದ್ದೆ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಮಾಡಿ ಊಟ ಕೊಡೋದು. ಅದರಲ್ಲಿ ಏನಾಯಿತು ಅಂದರೆ ಜಾಸ್ತಿ ಖಾರ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ನೀರು ಅಂತ ತೆಗೆದಾಕ್ಬಿಟ್ಟು ಇನ್ನು ಸ್ವಲ್ಪ ನೀರು ಹಾಕಿ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಊಟ ಕೊಟ್ಟೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಅಮ್ಮ ಕೂಡ ಬೇಗ ಊಟ ಚೆನ್ನಾಗಿತ್ತು ಅಂತ ಹೊಟ್ಟೆ ತುಂಬ ಊಟ ತಿಂದರು. ನಾನು ಉಪವಾಸ ಇದ್ನಲ್ಲ ಗುರುವಾರ 6 ಗಂಟೆಗೆ ಸ್ವಲ್ಪ ತಿಂದಿದ್ದೆ. ಇನ್ನೊಂಚೂರು ಊಟ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.